ಟಾರ್ಗೆಟ್ ಆದಾಗಲೇ ಯಡಿಯೂರಪ್ಪ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಜನಾನರ ಆಗಿ ಇವತ್ತು ಅಧಿಕಾರ ಇಲ್ಲದೆ ಇದ್ರು ಕೂಡ ಯಡಿಯೂರಪ್ಪನ ಕಾರ್ಯಕರ್ತರು ಮತದಾರರು ನೆನೆಸ್ಕೊಳ್ತಾರೆ. ಅವಾಗಲೇ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ. ಇದರಿಂದ ಯಾವುದೂ ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಮುಂದೆ ಇರತಕ್ಕಂಥ ಗುರಿ ಒಂದೇನೆ, ಎಲ್ಲಾ 28 ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಗೆಲ್ಲಬೇಕು. ಅದ್ರ ಮುಖ್ಯನ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು. ಏನಪ್ಪ ಟಿಕೆಟ್ ಮಿಸ್ ಆಗ್ಲಿಕ್ಕೆ ನಮ್ಮ ಪಕ್ಷ ಏನೇ ತೀರ್ಮಾನ ಮಾಡಿದ್ರು ಕೂಡ ಸಾಮೂಹಿಕವಾಗಿ ಚರ್ಚೆ ಆದ ನಂತರ ತೀರ್ಮಾನ ಮಾಡ್ತಕ್ಕಂಥದ್ದು. ಹಾಗಾಗಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ವಿಜೇಂದ್ರ ಅವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಇದು ಯಾವುದು ಕೂಡ ಸತ್ಯ ಅಲ್ಲ. ಹಾಗಾಗಿ ಅವ್ರು ಯಾರೋ ತಪ್ಪು ಮಾಹಿತಿಗಳು ಅವ್ರಿಗೆ ಬಿದ್ದಿದೆ, ನಾ ಆಗ್ಲೇ ಅದನ್ನೇ ಹೇಳ್ತಾ ಇದ್ದೆ. ಖಂಡಿತ ಯಾವುದು ಕೂಡ ಸರಿ ಅಲ್ಲ. ಈಶ್ವರಪ್ಪನವ್ರು ಹಿರಿಯ ನಾಯಕರಿದ್ದಾರೆ, ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನನಗೆ. ಮಾತಾಡ್ತೇನೆ ನಿಮ್ಗೆ ಏನಪ್ಪ ಹ್ಞೂನ್ರಿ, ಸಹಜ ರೀ. ಗೆಲ್ಲಂತ ಪಕ್ಷಕ್ಕೆ ಸಮಸ್ಯೆಗಳು ಜಾಸ್ತಿ. ಯಾವ ಪಕ್ಷದ ಮೇಲೆ ಜನರು ಹೆಚ್ಚು ವಿಶ್ವಾಸ ಇಟ್ಕೊಂಡಿದ್ದಾರೆ, ಪ್ರೀತಿ ಇಟ್ಕೊಂಡಿದ್ದಾರೆ, ಸಮಸ್ಯೆಗಳು ಕೂಡ ಜಾಸ್ತಿ. ಇವತ್ತು ಕಾಂಗ್ರೆಸ್ ಅಲ್ಲಿ ಸಮಸ್ಯೆ ಇಲ್ಲ. ಯಾಕೆ? ಅಲ್ಲಿ ಹೋದ್ರೆ ಠೇವಣಿನೂ ಬರಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದವ್ರಿಗೆ ಗೊತ್ತಿದೆ, ಅಭ್ಯರ್ಥಿಗಳು ಕೂಡ ಗೊತ್ತಿದೆ. ಯಾರು ಕೂಡ ಆಕಾಂಕ್ಷಿಗಳು ಸಿಗ್ತಾ ಇಲ್ಲ. 100% ಬಿಜೆಪಿನ ಗೆಲ್ತದೆ ಅಂದಾಗ ಸಮಸ್ಯೆಗಳು ಜಾಸ್ತಿ ಇರ್ತದೆ. ಆ ಸಮಸ್ಯೆಗಳನ್ನ ಮೀರಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ಶಕ್ತಿ ಕಾರ್ಯಕರ್ತರಲ್ಲಿದೆ. ಸರ್, ಈಗ ಮೋದಿ ಸಮಾವೇಶ ನಡೀತಿದೆ, ಬೇರೆ ಬೇರೆ ಸಮಾವೇಶಗಳು ನಡೀತಿದೆ. ಜೆಡಿಎಸ್ ನಾಯಕರನ್ನ ಯಾವ ರೀತಿ ಬರ್ತಾರೆ. ಇವತ್ತು ಕೂಡ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು ಕೂಡ ಇರ್ತಾರೆ. ಇನ್ನು ಕೂಡ ದೆಹಲಿ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಎಲ್ಲೂ ಕೂಡ ಸುಸೂತ್ರವಾಗಿ ಬಗೆಹರುತ್ತೆ. ಟಾರ್ಗೆಟ್ ಆದಾಗಲೇ ಯಡಿಯೂರಪ್ಪ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಜನಾನರ ಆಗಿ ಇವತ್ತು ಅಧಿಕಾರ ಇಲ್ಲದೆ ಇದ್ರು ಕೂಡ ಯಡಿಯೂರಪ್ಪನ ಕಾರ್ಯಕರ್ತರು ಮತದಾರರು ನೆನೆಸ್ಕೊಳ್ತಾರೆ. ಅವಾಗಲೇ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ. ಇದರಿಂದ ಯಾವುದೂ ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಮುಂದೆ ಇರತಕ್ಕಂಥ ಗುರಿ ಒಂದೇನೆ, ಎಲ್ಲಾ 28 ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಗೆಲ್ಲಬೇಕು. ಅದ್ರ ಮುಖ್ಯನ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು. ಏನಪ್ಪ ಟಿಕೆಟ್ ಮಿಸ್ ಆಗ್ಲಿಕ್ಕೆ ನಮ್ಮ ಪಕ್ಷ ಏನೇ ತೀರ್ಮಾನ ಮಾಡಿದ್ರು ಕೂಡ ಸಾಮೂಹಿಕವಾಗಿ ಚರ್ಚೆ ಆದ ನಂತರ ತೀರ್ಮಾನ ಮಾಡ್ತಕ್ಕಂಥದ್ದು. ಹಾಗಾಗಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ವಿಜೇಂದ್ರ ಅವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಇದು ಯಾವುದು ಕೂಡ ಸತ್ಯ ಅಲ್ಲ. ಹಾಗಾಗಿ ಅವ್ರು ಯಾರೋ ತಪ್ಪು ಮಾಹಿತಿಗಳು ಅವ್ರಿಗೆ ಬಿದ್ದಿದೆ, ನಾ ಆಗ್ಲೇ ಅದನ್ನೇ ಹೇಳ್ತಾ ಇದ್ದೆ. ಖಂಡಿತ ಯಾವುದು ಕೂಡ ಸರಿ ಅಲ್ಲ. ಈಶ್ವರಪ್ಪನವ್ರು ಹಿರಿಯ ನಾಯಕರಿದ್ದಾರೆ, ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನನಗೆ. ಮಾತಾಡ್ತೇನೆ ನಿಮ್ಗೆ ಏನಪ್ಪ ಹ್ಞೂನ್ರಿ, ಸಹಜ ರೀ. ಗೆಲ್ಲಂತ ಪಕ್ಷಕ್ಕೆ ಸಮಸ್ಯೆಗಳು ಜಾಸ್ತಿ. ಯಾವ ಪಕ್ಷದ ಮೇಲೆ ಜನರು ಹೆಚ್ಚು ವಿಶ್ವಾಸ ಇಟ್ಕೊಂಡಿದ್ದಾರೆ, ಪ್ರೀತಿ ಇಟ್ಕೊಂಡಿದ್ದಾರೆ, ಸಮಸ್ಯೆಗಳು ಕೂಡ ಜಾಸ್ತಿ. ಇವತ್ತು ಕಾಂಗ್ರೆಸ್ ಅಲ್ಲಿ ಸಮಸ್ಯೆ ಇಲ್ಲ. ಯಾಕೆ? ಅಲ್ಲಿ ಹೋದ್ರೆ ಠೇವಣಿನೂ ಬರಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದವ್ರಿಗೆ ಗೊತ್ತಿದೆ, ಅಭ್ಯರ್ಥಿಗಳು ಕೂಡ ಗೊತ್ತಿದೆ. ಯಾರು ಕೂಡ ಆಕಾಂಕ್ಷಿಗಳು ಸಿಗ್ತಾ ಇಲ್ಲ. 100% ಬಿಜೆಪಿನ ಗೆಲ್ತದೆ ಅಂದಾಗ ಸಮಸ್ಯೆಗಳು ಜಾಸ್ತಿ ಇರ್ತದೆ. ಆ ಸಮಸ್ಯೆಗಳನ್ನ ಮೀರಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ಶಕ್ತಿ ಕಾರ್ಯಕರ್ತರಲ್ಲಿದೆ. ಸರ್, ಈಗ ಮೋದಿ ಸಮಾವೇಶ ನಡೀತಿದೆ, ಬೇರೆ ಬೇರೆ ಸಮಾವೇಶಗಳು ನಡೀತಿದೆ. ಜೆಡಿಎಸ್ ನಾಯಕರನ್ನ ಯಾವ ರೀತಿ ಬರ್ತಾರೆ. ಇವತ್ತು ಕೂಡ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು ಕೂಡ ಇರ್ತಾರೆ. ಇನ್ನು ಕೂಡ ದೆಹಲಿ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಎಲ್ಲೂ ಕೂಡ ಸುಸೂತ್ರವಾಗಿ ಬಗೆಹರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.